ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅನ್ಕೋತೇನೆ. ನನ್ನ ಯೂಟ್ಯೂಬ್ ಚಾನಲ್ಲಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತೊಂದು ಇಂಪಾರ್ಟೆಂಟ್ ವಿಷಯವನ್ನು ನಿಮಗೆ ಹೇಳೋಕೆ ಅಂತ ಬಂದಿದ್ದೇನೆ. ತೆಂಗಿನಕಾಯಿ ಚಿಪ್ಪು, ಅದರಿಂದ ಒಂದು ಒಳ್ಳೆ ಉಪಯೋಗ ಇದೆ, ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ ಅದರಿಂದ. ಓಕೆನಾ? ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನಿಮಗೆ. ನೋಡಿ, ಇಷ್ಟು ತೆಂಗಿನ ಚಿಪ್ಪನ್ನು ನಾವು ಕನೆಕ್ಟ್ ಮಾಡಿಟ್ಟಿದ್ದೀವಿ ನಮ್ಮ ಮನೆಯಲ್ಲಿ. ಸುಮ್ಮನೆ ಹಾಗೆ ಬೆಂಕಿಗೆ ಹಾಕಿ ಸುಟ್ಟು ಹಾಕೋ ಬದಲು ನಾವು ಇದನ್ನು ಸ್ಟೋರ್ ಮಾಡಬೇಕು. ಯಾಕೆ ಅಂತ ಹೇಳ್ತೇನೆ ಈಗ. ಅದರಿಂದ ಏನು ಉಪಯೋಗ ಇದೆ, ಏನೇನು ಮಾಡಬಹುದು ಅಂತ ಹೇಳ್ತೇನೆ. ಈ ಹಳ್ಳಿ ಕಡೆಯಲ್ಲೆಲ್ಲ ಬರ್ತಾರೆ, ಬಂದು ತಗೊಂಡು ಹೋಗ್ತಾರೆ. ಒಂದು ಎಂಥ ಲಾರಿ ತಗೊಂಡು ಬರ್ತಾರೆ, ಚಿಕ್ಕ ಚಿಕ್ಕ ಬುಲೆರೋ ತಗೊಂಡು ಬರ್ತಾರೆ, ತಗೊಂಡು ಹೋಗ್ತಾರೆ. ತಗೊಂಡೋಗಿ ಅವರು ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ತುಂಬ ಕಾಸ್ಟ್ಲಿ ಚಿನ್ನದ ಬೆಲೆ ಬಂದಿದೆ ಈಗ, ಸಿಕ್ಕಾಪಟ್ಟೆ ಬೆಲೆ ಬಂದಿದೆ ತೆಂಗಿನ ಚಿಪ್ಪಿಗೆ. ಇಲ್ಲಿ 1 ರೂಪಾಯಿಗೆ ಅಥವಾ 50 ಪೈಸೆಗೆ ತಗೊಂಡೋಗಿ ಅವರು 5 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಎಷ್ಟು ನಮಗೆ ಮೋಸ ಆಗ್ತಾ ಇದೆ ಇಲ್ಲಿ ಅಲ್ವಾ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಚಿಪ್ಪನ್ನು ಕಲೆಕ್ಷನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಾವೇ ಸ್ವತಃ ಅದನ್ನು ಏನಾದರೂ ಒಂದು ಡಿಫ್ರೆಂಟಾಗಿ ರೆಡಿ ಮಾಡಬಹುದು. ಅದರಿಂದ ಒಂದು ಅಲಂಕಾರಿಕ ವಸ್ತುವನ್ನಾಗಿ ರೆಡಿ ಮಾಡಬಹುದು, ಅಥವಾ ಬೇರೆ ಏನಾದರೂ ಅದರಿಂದ ತುಂಬ ಕ್ರಿಯೇಟಿವಿಟಿಯಾಗಿ ತುಂಬ ಮಾಡಬಹುದು. ಈಗ ಕೊಬ್ಬರಿ ಸಹ ಮಾತಾಡಿಸೋ ಹಾಗಿಲ್ಲ. ಚಿಪ್ಪಿಗೆ ಡಿಮ್ಯಾಂಡು ಅಂದರೆ ಡಿಮ್ಯಾಂಡ್ ಬಂದಿದೆ. 1 ಟನ್ಗೆ 34,000 ರೂಪಾಯಿ ಆಗಿದೆ. ಪ್ರಮುಖವಾಗಿ ಕಾರ್ಬನ್ ತಯಾರಿಕೆಯಲ್ಲಿ ವಲಯಗಳಲ್ಲಿ ಇದ್ದಿಲಾಗಿ ಬಳಸ್ತಾ ಇದ್ದಾರೆ. ಮುಖದ ಕ್ರೀಮು, ವಾಟರ್ ಪೇಂಟು, ತುಂಬ ಇನ್ನೂ ಏನೇನೋ ರೆಡಿ ಮಾಡ್ತಾ ಇದ್ದಾರೆ. ನಮಗೆ ಯಾಕೋ ಊರಲ್ಲಿರ್ತೀವಿ, ಹಳ್ಳಿಯಲ್ಲಿರ್ತೀವಿ, ನಮಗೇನೋ ಆ ವಿಷಯ ಗೊತ್ತಿರಲ್ಲ ಅಲ್ವಾ? ಇದನ್ನು ಪೌಡ್ರ್ ಮಾಡಿ ಅದನ್ನು ಸೋಸಿ ತಲೆ ಕೂದಲಿಗೆ ಎಣ್ಣೆ ಮಾಡಿಕೊಂಡು ಹಚ್ಕೊಂಡ್ರೆ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಹೋಗುತ್ತೆ. ಅದಕ್ಕೆ ಕೂಡ ಗುಡ್ ಬೈ ಹೇಳ್ಬೋದು ನಾವು. ಹಾಗೆ ತಲೆ ಕೂದಲು ಬ್ಲ್ಯಾಕ್ ಆಗುತ್ತೆ, ವೈಟ್ ಆಗಲ್ಲ, ಅದು ಕೂಡ ಮಾಡಬಹುದು. ಸ್ವಲ್ಪ ಚಿಪ್ಪಿನ ಬೂದಿ ಮಾಡಿಕೊಂಡು ಉಪ್ಪು ಬೆರೆಸ್ಕೊಂಡು ಡೈಲಿ ಅದರಲ್ಲಿ ಹಲ್ಲುಜ್ಜಿದ್ರೆ ದಂತಕ್ಷಯ ಸಮಸ್ಯೆ ಕೂಡ ಬರಲ್ಲ. ಎಷ್ಟೆಲ್ಲ ವಿಷಯ ಇದೆ ಇದರಲ್ಲಿ, ಅದೆಲ್ಲ ನಮಗೆ ಗೊತ್ತೇ ಇಲ್ಲ ಅಲ್ವಾ? ನಿಜ ಹೇಳಬೇಕು ಅಂದರೆ ತೆಂಗಿನ ಚಿಪ್ಪಿಗೆ ಶುಕ್ರದಶೆ ಬಂದಾಗಿದೆ. 1 ಟನ್ನಿಗೆ 32,000 ಅಂದರೆ ಎಂಥ ಕಡಿಮೆನಾ? ಕಾರ್ಬನ್ ತಯಾರಿಕೆಯಲ್ಲಿ, ಸೌಂದರ್ಯ ಉತ್ಪನ್ನಗಳಲ್ಲಿ, ಕಲಾತ್ಮಕ ವಸ್ತುಗಳಲ್ಲಿ, ಫರ್ನಿಚರ್ ತಯಾರಿಕೆಯಲ್ಲಿ, ಇಂಧನವಾಗಿ ಸಿಕ್ಕಾಪಟ್ಟೆ ಉಪಯೋಗ ಆಗ್ತಾ ಇದೆ. ಅದರ ಬೂದಿಯಿಂದ ಜರಡಿ ಸೋಸಿ ನುಣ್ಣನೆಯ ಪುಡಿ ಮಾಡಿ ತೆಂಗಿನ ಎಣ್ಣೆ ಬೆರೆಸಿ ತಲೆ ಕೂದಲಿಗೆ ಹಚ್ಕೊಂಡು ಹಾಗೆ ತಲೆ ಕೂದಲು ಕಪ್ಪು ಮಾಡ್ಕೋಬಹುದು. ತೆಂಗಿನ ಹಾಲನ್ನು ಬಳಸೋದ್ರಿಂದ ಚರ್ಮ ಮೃದು ಆಗುತ್ತೆ, ತಲೆ ಹೊಟ್ಟು ತುರ್ಕೆ ಸಮಸ್ಯೆ ದೂರ ಆಗುತ್ತೆ, ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ದೇಹದ ಉಷ್ಣತೆ ಮತ್ತು ಬಾಯಿ ಹುಣ್ಣಾದರೆ, ಬಾಯಿಯಲ್ಲಿ ಬೊಕ್ಕೆ ಆದರೆ, ಬಾಯಲ್ಲಿ ಗುಳ್ಳೆಗಳಾದರೆ ಅದಕ್ಕೂ ಕೂಡ ತೆಂಗಿನ ಹಾಲನ್ನು ನೀವು ಸೇವನೆ ಮಾಡಿದ್ರೆ, ಒಂದೊಂದು ಅರ್ಧ ಲೋಟ ತೆಂಗಿನ ಹಾಲನ್ನು ಸೇವನೆ ಮಾಡಿದ್ರೆ ಅದರಿಂದ ಬಾಯಿಯ ಗುಳ್ಳೆಗಳು ಕೂಡ ಕಡಿಮೆ ಆಗ್ತವೆ, ನಿವಾರಣೆ ಆಗ್ತವೆ. ಅದರಿಂದ ಎಷ್ಟೆಲ್ಲ ಉಪಯೋಗ ಇದೆ. ಇದೆಷ್ಟು ವಿಷಯ ನಮಗೇನು ಗೊತ್ತೇ ಇಲ್ಲ. ನಾವು ಹಳ್ಳಿಯಲ್ಲಿ ತೆಂಗಿನ ಚಿಪ್ಪನ್ನು ಸುಟ್ಟುಬಿಟ್ಟು ಬೆಂಕಿಗೆ ಹಾಕಿ ಅಥವಾ ನೀರು ಕಾಯಿಸೋಕೋ ಏನೋ ಉಪಯೋಗ ಮಾಡಿಕೊಂಡು ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ ಅಲ್ವಾ? ಡೈಲಿ ಎಷ್ಟು ಬಳಸ್ತೀವಿ? 1 ತೆಂಗಿನಕಾಯನ್ನು ಯೂಸ್ ಮಾಡ್ತೀವಿ, ಸಾಂಬಾರ್ಗೋ ಅಥವಾ ಬೇರೆ ಇನ್ನಿತರ ಪದಾರ್ಥಗಳಿಗೆ ಉಪಯೋಗಿಸ್ತೀವಿ. ಅದನ್ನು ಪೂರ್ತಿಯಾಗಿ ಕೊಬ್ಬರಿ ಕ್ಲೀನ್ ಆದಮೇಲೆ ಒಂದು ಸ್ಟೋರ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಡಿ. ಓಕೆನಾ? ನೀವು ಕೂಡ ಹಾಗೆ ಮಾಡಿ, ಎಚ್ಚೆತ್ಕೊಳ್ಳಿ. ಒಂದೊಂದು ಚಿಪ್ಪಿಗೂ ತುಂಬ ದುಬಾರಿ ಬೆಲೆ ಇದೆ. ಹಾಗೆ ಅದನ್ನು ಶೇಖರಣೆ ಮಾಡಿ, ಅದು ಹಾಳಾಗಲ್ಲ, ಏನೂ ಆಗಲ್ಲ, ಅದು ಹಾಗೇ ಇರುತ್ತೆ. ಅದನ್ನು ಏನೋ ಒಂದು ಉಪಯೋಗಕ್ಕೆ ಬರುವಂತಹ ವಸ್ತುವನ್ನು ತಯಾರಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಕೂಡ ಮೋಸ ಹೋಗಿದ್ದೇವೆ. ಏನು ಮಾಡಿದ್ದೇವೆ ಅಂದರೆ, ಮನೆಯಲ್ಲೆಲ್ಲ ಬಂದರು ತಗೊಂಡೋಗೋಕ್ಕೆ. ಆಗ ಅವರಿಗೆ ನಾವು ಕೊಟ್ಬಿಟ್ವಿ. ಒಂದು 3-4 ಸಲ ಕೊಟ್ಬಿಟ್ವಿ ಅವರಿಗೆ. ಇದೆಲ್ಲ ವಿಷಯ ಗೊತ್ತೇ ಇರಲಿಲ್ಲ. ಆಮೇಲೆ ಇದರ ಬಗ್ಗೆ ಅರಿವಾಯ್ತಾ ಹೋಗ್ತಾ ಇದೆ ಈಗ. ಓ, ಇಷ್ಟೆಲ್ಲ ಉಪಯೋಗ ಇದೆಯಾ ಇದರಿಂದ, ಕೊಡಬಾರ್ದು ಅಂತ ಈಗ ಎಲ್ಲ
ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಹಾಗೆ ಇಡಿ, ಆಮೇಲೆ ಏನಾದರೂ ಒಂದು ಮಾಡಬಹುದು ಅದರಿಂದ, ಅಲ್ವಾ? ಇದು ಅಂತಲ್ಲ, ಹಳ್ಳಿಗಳಲ್ಲಿ ನಾವು ತುಂಬ ಮೋಸ ಹೋಗ್ತೀವಿ. ಏನೋ ಒಂದು ಮಾರಾಟಕ್ಕೆ ಬರ್ತಾರೆ, ಆವಾಗ ನಾವು ಓ ಚೆನ್ನಾಗಿದೆ ಅಂತ ತೊಗೊಂಡ್ಬಿಡ್ತೀವಿ. ಎಲ್ಲ ವಸ್ತುವನ್ನು ಹಾಗೆ ನಾವು ಮಾಡ್ತೀವಿ ಅಲ್ವಾ? ಹಾಗೆ ಮಾಡಬಾರ್ದು ಅಂತ ಈಗ ನಮಗೆ ಅರಿವಾಗ್ತಾ ಇದೆ. ಈಗ ಕೊಬ್ಬರಿ ಎಣ್ಣೆಯನ್ನು ಮಾತಾಡಿಸೋರಿಲ್ಲ, ಬೇರೆ ಎಣ್ಣೆ, ಇತರೆ ಎಣ್ಣೆಗಳನ್ನೆಲ್ಲ ಉಪಯೋಗಿಸ್ತಾರೆ. ಆದರೆ ಚಿಪ್ಪಿಗೆ ಇಷ್ಟೊಂದು ರೇಟ್ ಬರುತ್ತೆ ಅಂತ ಖಂಡಿತ ಯಾರಿಗೂ ಗೊತ್ತೇ ಇರಲಿಲ್ಲ. ಇಷ್ಟು ದುಬಾರಿಯಾಗಿ ಬರುತ್ತೆ, ಚಿನ್ನದ ಬೆಲೆ ಬಂದಿದೆ ಅಂತ ಗೊತ್ತೇ ಇರಲಿಲ್ಲ. ನೀವು ಕೂಡ ಎಚ್ಚೆತ್ಕೊಳ್ಳಿ, ಹಾಗೆ ನೀವು ಕೂಡ ಚಿಪ್ಪನ್ನು ಕಲೆಕ್ಷನ್ ಮಾಡಿ, ಹಾಗೆ ಅದರಿಂದ ಏನು ಉಪಯೋಗಕ್ಕೆ ಬರುತ್ತೆ ಅಥವಾ ಏನಾದರೂ ಲಾಭ ಮಾಡ್ಕೊಳ್ಳೋ ಥರ ನೀವು ಮಾಡ್ಕೊಳ್ಳಿ. ಅದನ್ನು ಕೊಡುವಾಗ ಎಚ್ಚರಿಕೆಯಿಂದ ಕೊಡಿ. ಒಂದು ಚಿಕ್ಕದಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಏನಾದರೂ ನಾನು ಮಾತಾಡುವಾಗ ತಪ್ಪಿದ್ದರೆ ಕ್ಷಮೆ ಇರಲಿ. ಹಾಗೆ ನೀವು ಕೂಡ ಟ್ರೈ ಮಾಡಿ, ಒಂದು ಚಿಕ್ಕ ಸಲಹೆ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್ ಆಲ್.